ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಒಳಗೆ 2 days 1 night ಇನ್ ಟ್ರಿಪ್ಪದ ಲಾಸ್ಟ್ ಪಾರ್ಟ್ ಆಗಿರ್ತೈತಿ. ನಿನ್ನೆ ನಾನು ಮಂತ್ರಾಲಯದಾಗ ದೇವರ ದರ್ಶನ ಮಾಡ್ಕೊಂಡಿದ್ದು, ರಥಯಾತ್ರೆದು ಎಲ್ಲ ನಿಮ್ಗೆ ತೋರಿಸಿದೆ. ಇದು ಲಾಸ್ಟ್ ಡೇ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ನಾವು ಬೇಗನ ಎದ್ದು ಸ್ನಾನ ಗಿನ ಮಾಡಿಕೊಂಡು ನಾನು ಮತ್ತು ಚೈತ್ರ ಗುಡಿ ಕಡೆ ಬಂದ್ವಿ. ಮಕ್ಕಳು ದೊಡ್ಡವರು ರೂಮ್ ಒಳಗನ ಅದಾರ. ಯಾಕಂತಂದ್ರೆ ಚೈತ್ರ ಅವರು ಮತ್ತು ನಾನು ಹೆಜ್ಜೆ ನಮಸ್ಕಾರ ಹಾಕೋದಿತ್ತು. ಟೈಮ್ ಭಾಳ ತೊಗೋತೈತಿ, ಮಕ್ಕಳು ಬಂದು ಟಯರ್ಡ್ ಆಗ್ತಾರ ಅಂಥೇಳಿ ಅವ್ರನ್ನ ರೂಮ್ನಾಗ ಬಿಟ್ಟು ನಾವಿಬ್ಬರ ಗುಡಿಗೆ ಬಂದಿದ್ವಿ. ನೋಡ್ರಿ, ಚೈತ್ರ ಅವರು 5 ರೌಂಡ್ ಹೆಜ್ಜೆ ನಮಸ್ಕಾರ ಹಾಕೋರಿದ್ರು, ನಾ 2 ರೌಂಡ್ ಹಾಕೋಕಿದ್ದೆ. ಸೊ ಟೈಮ್ ಭಾಳ ತೊಗೋತೈತಿ, ಅವರು ಟಯರ್ಡ್ ಆಗ್ತಾರೆ. ಅದ್ರಾಗ ಮೊದಲು ಚೆರಿಗೆ ಸ್ವಲ್ಪ ಫೀವರ್ ಇತ್ತು. ಸೊ ಹಾಗಾಗಿ ಇವತ್ತು ಓಕೆ ಬಟ್ ಆದರೂ ಬೇಡ ಟಯರ್ಡ್ ಮಾಡೋದು ಅಂಥೇಳಿ ನಾವು ಅಷ್ಟೇ ಬಂದೇವಿ. ಫಸ್ಟ್ ಚೈತ್ರ ಅವರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕಂದ್ರೆ ಅವ್ರದ್ದು 5 ರೌಂಡ್ ಇತ್ತು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಹೆಜ್ಜೆ ನಮಸ್ಕಾರ ಹಾಕೋದು, ಭಾಳ ಟಫ್ ಇರ್ತೈತಿ. 1 ರೌಂಡ್ ಏನೋ ಹಾಕ್ಬೋದು, ಸೆಕೆಂಡ್ ರೌಂಡಿಂದ ಭಾಳ ಕೆಟ್ಟ ಟಯರ್ಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಂಥದ್ರಾಗ ಅವ್ರ ವಿಲ್ ಪವರ್ನ ಮೆಚ್ಚಲೇಬೇಕು. ಈಸಿಯಾಗಿ ಮತ್ತು ರಾಯರ ಕೃಪೆಯಿಂದ ಅವರು 5 ರೌಂಡ್ನು ಕಂಪ್ಲೀಟ್ ಮಾಡಿದ್ರು. ಅವ್ರ ಜೊತೆಗೆ ನಾನು ನಡ್ಕೊತನ ಸ್ಲೋ ಆಗಿ ನಡ್ಕೋತಾನೆ ರಾಯರ ಮಂತ್ರ ಹೇಳ್ಕೊತ 5 ರೌಂಡ್ ನನ್ನ ನಮಸ್ಕಾರ ಮುಗಿಸಿದೆ. ಆಮೇಲೆ ಲಾಸ್ಟ್ 3 ರೌಂಡ್ಸ್ ಇರ್ತಾನೆ ಮನ್ಯಾಗಿನವರೆಲ್ಲರೂ ರೂಮಿಂದ ಬಂದರು. ಸೊ ಚೈತ್ರ ಅವರು ಪವನ್ ಅವರ ಹ್ಯಾಂಡಲ್ ಮಾಡತ್ರು, ಯಾಕಂದ್ರೆ ಅವರಿಗೆ ಹೇಳಾಕದು ಸಪೋರ್ಟ್ ಬೇಕಿತ್ತು. ನಾನು 2 ಹೆಜ್ಜೆ ನಮಸ್ಕಾರನ ಕಂಪ್ಲೀಟ್ ಮಾಡಿಕೊಂಡೆ. ರಾಯರ ಕೃಪೆ ಇಲ್ಲದ ಯಾರೂ ಅಷ್ಟು ಈಸಿಯಾಗಿ ಮಂತ್ರಾಲಯಕ್ಕೆ ಹೋಗೋಕೆ ಆಗಂಗಿಲ್ಲ ಅಂಥೇಳಿ ಅಂತಾರೆ. ನಾವು 2 ವರ್ಷದಿಂದ ಟ್ರೈ ಮಾಡತ್ತಿದ್ವಿ, ಆದರೆ ಈ ಸಲ ಚೆರಿ ಭಾಳ ಕೇಳ್ಕೊಳತ್ತಿದ್ಲು. ರಾಯರು ಕೂಡಿಸ್ಕೊಟ್ರು, ನಮ್ಮದು ಮಂತ್ರಾಲಯ ದರ್ಶನ ಆಯಿತು. ಮಧ್ಯಾಹ್ನ ಮಟ್ಟ ನಾವು ಮಂತ್ರಾಲಯದಾಗ ಇದ್ವಿ. ಅಲ್ಲೇ ಊಟ ಅದು ಮಾಡ್ಕೊಂಡು ಟಿಫನ್ ಮಾಡಿರಲಿಲ್ಲ, ಯಾಕಂದರೆ ಹೆಜ್ಜೆ ನಮಸ್ಕಾರ ಮಾಡೋ ಮಟ್ಟ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಒಮ್ಮೆ ಡೈರೆಕ್ಟ್ ಮಂತ್ರಾಲಯದಾಗನ ಅನ್ನ ಪ್ರಸಾದ ತೊಗೊಂಡ್ವಿ. ಇನ್ನೊಂದು ಏನಂದ್ರೆ, ಇವತ್ತು ನಾವು ದರ್ಶನಕ್ಕೆ ಟಿಕೆಟ್ ತೊಗೊಂಡು ಹೋಗಿದ್ವಿ. ಟಿಕೆಟ್ ಅಲ್ಲ, ನಾವು ಅನ್ನ ಪ್ರಸಾದಕ್ಕೆ ದಾನ ಕೊಟ್ಟಿದ್ದಕ್ಕೆ ನಮ್ಗೆ ಒಳಗೆ ಫ್ರೀ ಎಂಟ್ರಿ ಬಿಟ್ಟಿದ್ರು. ನೆಕ್ಸ್ಟ್ ನಾವು ರೂಮಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು 2 ಗಂಟೆ ಸುಮಾರು ನಮ್ಮ ಟ್ರಿಪ್ನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ನಾವು ಗಂಗಾವತಿ ಮೇಲೆ ವಾಪಸ್ ಧಾರವಾಡ ಬರೋರಿದ್ವಿ. ಅಲ್ಲೇ ಮಂತ್ರಾಲಯದ ಸುತ್ತಲನ ನೋಡುವಂಥ ಒಂದಿಷ್ಟು ಪ್ಲೇಸ್ ಅದಾವೆ. ಅದ್ರಾಗ ಫಸ್ಟ್ ಪ್ಲೇಸು ಏಕಶಿಲಾ ಆಂಜನೇಯ, ಅಭಯಾಂಜನೇಯನೂ ಅಂತ ಹೇಳ್ತಾರೆ. ಸೊ ಅದನ್ನು ನೋಡ್ಕೊಂಡ್ವಿ. ಅದು ಜಸ್ಟ್ ಮಂತ್ರಾಲಯ ಎಂಟ್ರೆನ್ಸಿಗೆನ ಐತಿ, ಗಂಗಾವತಿ ಸೈಡಿಂದ ಬಂದಾಗ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡ್ವಿ. ಭಾಳ ಚಂದ ಐತಿ, ಖಾಮ್ ಐತಿ. ಒಂದೋ ಕಲ್ಲಿನೊಳಗೆ ಫುಲ್ ಹೈಟ್ ಆದಂಥ ಆಂಜನೇಯ, ತಲೆ ಫುಲ್ ಮ್ಯಾಲೆ ಎತ್ತಿ ನೋಡಬೇಕು. ನೋಡಕ್ಕೆ ಭಾಳ ಚಂದ ಅನಿಸತಿ. ಲಿಟ್ಲ್ ಬಿಟ್ ಮೇಂಟೆನೆನ್ಸ್ ಮಾಡಬೇಕಷ್ಟೆ, ಬಟ್ ಅದು ಬಿಟ್ರೆ ಪೀಸ್ ಆಫ್ ಮೈಂಡ್ ಇತ್ತು ನೋಡ್ರಿ. ಸೊ ರೆಸ್ಟೂ ಮುಗಿಸೇನ ಬಿಟ್ಟಿದ್ರಿಂದ ನಮಗಷ್ಟು ಪರಿ ಟಯರ್ಡ್ ಏನಾಗಲಿಲ್ಲ. ಆದ್ರೆ ಹೆಜ್ಜೆ ನಮಸ್ಕಾರ ಹಾಕಿದ್ಮೇಲೆ ಸ್ಟೆಪ್ಸ್ ಹತ್ತಕ್ಕೆ ಮಾತ್ರ ಒಟ್ಟು ಬರವಲ್ವಾಗಿದ್ವು, ಕಾಲು ಫುಲ್ ಹಿಡ್ಕೊಂಡು ಬಿಟ್ಟಿದ್ವು. ನಾರ್ಮಲ್ ವಾಕ್ ಮಾಡಾಕತ್ತಿದ್ವಿ, ಆದ್ರೆ ಸ್ಟೆಪ್ಸ್ ಹತ್ತೋದು ಬಂದಾಗಿತ್ತಲ್ಲ, ಭಾಳ ಕೆಟ್ಟ ಹಾರರ್ ಇತ್ತು ನೋಡ್ರಿ, ಇಳ್ಯಾಕೂ ಬರ್ತಿದ್ದಿಲ್ಲ. ಸೊ ಅಂಜನ ಮುಗಿಸ್ಕೊಂಡು ನಾವು ಪಂಚಮುಖಿ ಹನುಮಂತನ ಟೆಂಪಲ್ಗೆ ಬಂದ್ವಿ. ಇಲ್ಲೇ ಹನುಮಂತ ರಾಯರಿಗೆ ನೆರಳನೇ ರೂಪದೊಳಗೆ ಅವರಿಗೆ ದರ್ಶನ ಕೊಟ್ಟಾನ ಅಂತ ಹೇಳ್ತಾರೆ. ಬಟ್ ಮ್ಯಾಲೆ ಟೆಂಪಲ್ ಒಳಗೂ ನೀವು ಹೋಗಿ ಅಲ್ಲಿರೋವಂಥ ಪೂಜಾರಿಗಳು ಹೇಳ್ತಾರೆ ನಿಮ್ಗೆ, ಅವಾಗನ ಗೊತ್ತಾಗ್ತೈತಿ ನೆರಳಿನ ರೂಪದಾಗ ಆಂಜನೇಯ ಹೆಂಗೆ ಅದಾನಂಥೇಳಿ. ಅಷ್ಟು ಸಡನ್ನಾಗಿ ನೋಡಿದ ತಕ್ಷಣ ಗೊತ್ತಾಗಲ್ಲ. ಬಟ್ ಆಂಜನೇಯ ನಿಜವಾಗ್ಲೂ ಎಷ್ಟು ಚಂದ ಕಾಣ್ತಾನ ಅಂದ್ರೆ ನೆರಳು ರೂಪದಾಗ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾನ. ಅಲ್ಲೇ ಕ್ಯಾಮ್ರಾ ಅಲಾವಿಲ್ಲ. ಸೊ ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ನೀವು ಮಂತ್ರಾಲಯ ವಿಸಿಟ್ ಮಾಡಿದಾಗ ಮಸ್ಟ್ ವಿಸಿಟ್ ಮಾಡಿರಿ. ಸೊ ಇದ್ರ ಹಿಂದೆನ ಒಂದು ಲಕ್ಷ್ಮೀ ಗುಡಿನೂ ಐತಿ. ಕರೆ ನಮ್ಗೆ ಅಲ್ಲೇ ಹೋಗುವಷ್ಟು ಏನಂದ್ರೆ ಕಾಲು ನಮಗೆ ಸಪೋರ್ಟ್ ಮಾಡತ್ತಿದ್ದಿಲ್ಲ, ನನಗೂ ಚೈತ್ರ ಅವ್ರಿಗೂ ಇಬ್ಬರಿಗೂ ಕಾಲು ಭಾಳ ಪೇನ್ ಆಗತ್ತಿದ್ದು. ಸೊ ಹಂಗಾಗಿ ನಾವು ಪಂಚಮುಖಿ ಆಂಜನೇಯ ಒಂದನ್ನು ನೋಡ್ಕೊಂಡ್ವಿ, ಮತ್ತು ನೆಕ್ಸ್ಟ್ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಇಲ್ಲೇ ಸೈಡಿಗೆ ಮೇಯ್ನ್ ನಾವು ಏನು ಸ್ಟೆಪ್ಸ್ ಕಂಡ್ವಲ್ಲ ಅದರ ಬಾಜುಕನ ಒಳಗೆ ಹೋಗೋಕೆ ಎಂಟ್ರಿ ಐತಿ. ಅಲ್ಲೇ ಹೋದ್ರನ ಆಂಜನೇಯನ ಪಾದುಕೆ ಅದಾವು ಅಂಥೇಳಿ ಪ್ರತೀತಿ. ಸೊ ಅಲ್ಲೂ ಹೋಗಿ ಅದರದ್ದು ಕೂಡ ಆಂಜನೇಯನ ಪಾದುಕೆದು ಕೂಡ ನಾವು ದರ್ಶನನ ತೊಗೊಂಡ್ವಿ. ಅಲ್ಲೇ ಆಂಜನೇಯನ ಪಾದುಕೆಯಿಂದನ ನಮಗೆ ಆಶೀರ್ವಾದನೂ ಮಾಡ್ತಾರೆ. ಅದನ್ನು ಮಾಡಿಸ್ಕೊಂಡು ನಾವು ಒಳಗೆ ಆಂಜನೇಯನ ದರ್ಶನನೂ ಪಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲೇ ಎಲೆ ಪ್ರಸಾದ ಕೊಡ್ತಾರೆ, ಎಲೆ ಪ್ರಸಾದನೂ ತೊಗೊಂಡ್ವಿ. ಸಂಜೆಗೊಂದು 3 ಗಂಟೆ ಏನೋ ಆಗಿತ್ತು ನಾವು ಪಂಚಮುಖಿ ಆಂಜನೇಯ ಬಿಟ್ಟಾಗ. ಯಾಕೆ ಮಂತ್ರಾಲಯ ಬಿಟ್ಟಾಗನ 2 ಗಂಟೆ ಆಗಕ್ಕೆ ಬಂದಿತ್ತು.
ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಬಿಟ್ವಿ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟನ ಆಗಿತ್ತು. ಬಟ್ ಕ್ಲೈಮೇಟ ಕೂಲ್ ಇತ್ತು, ಭಾಳ ಬಿಸಿಲಿರಲಿಲ್ಲ. ಪಂಚಮುಖಿ ಆಂಜನೇಯ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಬಿಚ್ಚಾಲೆಗೆ. ಬಿಚ್ಚಾಲಮ್ಮನ ದರ್ಶನನೂ ತೊಗೊಂಡ್ವಿ. ಎಲ್ಲ ಭಾಳ ನಿಯರ್ ಅದಾವು. ಮಂತ್ರಾಲಯದಿಂದ ಆಟೋ ಸರ್ವಿಸು ಐತಿ. ಬಟ್ ನಾವು ಗಂಗಾವತಿ ಮೇಲೆ ಆನ್ ದಿ ವೇ ಮತ್ತು ಧಾರವಾಡ ಟ್ರಿಪ್ ಧಾರವಾಡ ಹೋಗಾಕತ್ತಿದ್ರಿಂದ ನಾವು ನಮ್ಮ ಓನ್ ವೆಹಿಕಲ್ನಾಗನ ಬಂದ್ವಿ. ಬಿಚ್ಚಾಲೆ ಗುಡಿನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಾರ ಅಂಥೇಳಿ ಹೇಳ್ತಾರೆ ನೋಡ್ರಿ. ಭಾಳ ಚಂದ ಅಂದ್ರೆ ಚಂದ ಐತಿ. ಅಲ್ಲೇ ಪಕ್ಕದಾಗನ ರಾಯರದು ಏಕಶಿಲಾ ಬೃಂದಾವನನೂ ಐತಿ. ಅದು ಕೂಡ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ. ತುಂಗಾ ನದಿ ತಟದ ಮೇಲೆ ಭಾಳ ಪೀಸ್ ಆಫ್ ಮೈಂಡ್ ಐತಿ. ಅವರು ಇಲ್ಲೇ ತಪಸ್ಸು ಮಾಡ್ತಿದ್ರಂತ. ಸೊ ಹಾಗಾಗಿ ಅವರ ಮಹಿಮೆಗಳು ಇಲ್ಲಿನೂ ಭಾಳ ಅದಾವು. ಮಸ್ತ್ ಅನಿಸ್ತತಿ ನೋಡಾಕ, ಕಾಮ್ ಆ್ಯಂಡ್ ಕೂಲಾಗಿ ಅನಿಸ್ತತಿ. ಒಂದ್ಸಲ ಮಸ್ಟ್ ವಿಸಿಟ್ ಮಾಡಿರಿ. ಮಂತ್ರಾಲಯ ಬಂದರೆ ಈ 5 ಪ್ಲೇಸನ್ನು ವಿಸಿಟ್ ಮಾಡಲಾರ್ದ ಹೋಗಲೇಬೇಡ್ರಿ. ಇಲ್ಲಿನೂ ಕೂಡ ಕ್ಯಾಮ್ರಾ ಅಲಾವಿಲ್ಲ. ಬಟ್ ಏನೋ ಒಂದು ಶಾರ್ಟ ನಾವು ತೊಗೊಂಡ್ವಿ. ನದಿ ಒಳಗೆ ನೀರಿಲ್ಲ, ಭಾಳ ಕಡಿಮೆ ನೀರೈತಿ. ಯಾಕಂದ್ರೆ ಅಲ್ಲಿ ಮಳೆ ಅಷ್ಟು ಬರೀ ಆಗಿಲ್ಲ, ಧಾರವಾಡದಾಗ ಆದಷ್ಟು. ಸೊ ಹಂಗಾಗಿ ನೀರಿಲ್ಲ. ಎದುರುಗಡೆನೆ ನಾಗಬನನೂ ಎಲ್ಲ ಐತಿ. ಅದನ್ನು ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ ಬರ್ತೀವಿ. ಆದ್ರೆ ಹುಡುಗರ್ದ ಆಟನ ನಿಲ್ಲಕ್ಕೆ ತಯಾರಿರಲಿಲ್ಲ, ಅಷ್ಟು ಆಟ ಆಡತ್ತಿದ್ರು. ಚರಿ ಒಂದು ಸ್ವಲ್ಪ ಟಯರ್ಡ್ ಇದ್ಲಲ್ಲ, ಹಂಗಾಗಿ ಕೂತಿದ್ಲು. ಬಟ್ ಆರವ್ ಮಾತ್ರ ಆಟ ಮುಗ್ಸಕ್ಕೆ ರೆಡಿ ಇರಲಿಲ್ಲ. ನೋಡ್ರಿ ಎಷ್ಟು ಆ್ಯಕ್ಟಿವ್ ಅದಾನ, ಒಟ್ಟು ಟಯರ್ಡ್ ಆಗಿಲ್ಲ ಅವ. ಮಸ್ತ್ ಎಂಜಾಯ್ ಅಂದರೆ ಎಂಜಾಯ್ ಮಾಡತ್ತಾನ 2 ಡೇಯಿಂದ. ನಮ್ಮದ ಸ್ವಲ್ಪ ಮೆತ್ತಗೈತಿ. ಸೊ ಮಕ್ಕಳದ ಆಟ ಮುಗಿವಲ್ದಾಗಿತ್ತು, ನಮಗೆ ಹೋಗಾಕ ಟೈಮ್ ಆಕೈತೆ ಅನ್ನೋ ಟೆನ್ಷನ್ ಮುಗಿವಲ್ದಾಗಿತ್ತು. ಆದರೂ ನಮಗೂ ಕೂಡ ಅಲ್ಲೇ ಕೂಡಬೇಕು ಅನ್ಸಾಕತ್ತೈತೆ. ಯಾಕಂತಂದ್ರೆ ಭಾಳ ಕಾಮ್ ಆಗಿತ್ತು ಪ್ಲೇಸ್. ಟಯರ್ಡ್ನೆಸ್ ಒಂಚೂರು ಇರಲಿಲ್ಲ. ನೆಕ್ಸ್ಟ್ ಬಂದಿದ್ದು ಅಪ್ಪಣ್ಣಾಚಾರ್ಯರು ರಾಯರ ಶಿಷ್ಯರ ಮನೆಗೆ. ರಾಯರು ಇಲ್ಲೇ ಬಂದ ರೆಸ್ಟ್ ಮಾಡ್ತಿದ್ರಂತ. ಆ ಮನೆ ಇದು ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯರ ಮನೆ. ಒಳಗೆ ಹೋದ್ವಿ. ಹಳೇದು ಹೆಂಗಿತ್ತು ಹಂಗೆ ಮೇಂಟೈನ್ ಮಾಡ್ಯಾರ, ಒಂದು ಸ್ವಲ್ಪ ರಿನೋವೇಟ್ ಮಾಡ್ಯಾರ. ಅವರ ಎಲ್ಲ ಚಿತ್ರಗಳು ಅಲ್ಲದಾವ. ಅವ್ರ ಸ್ಟೋರಿ ಕಂಪ್ಲೀಟ್ ಫೋಟೋಸ್ ಎಲ್ಲ ಫೋಟೋಸ್ ನೋಡಿದ್ರೆ ಅಲ್ಲೇ ಗೊತ್ತಾಗ್ಬಿಡ್ತೈತಿ ನಿಮಗೆ, ಅವರು ಫುಲ್ ಹಿಸ್ಟ್ರಿನ ಗೊತ್ತಾಗ್ಬಿಡ್ತೈತಿ. ಇಲ್ಲೇನು ಮಧ್ಯಕ್ಕೆ ನಿಮಗೆ ಕಾಣಿಸ್ತೈತಲ್ಲ, ಸಗಣಿಲೆ ಸಾರಿಸಿ ರಂಗೋಲಿ ಹಾಕಿದ್ದು, ಅಲ್ಲೇ ಅವರು ರೆಸ್ಟ್ ಮಾಡ್ತಿದ್ರಂತ. ಆಮೇಲೆ ಬೃಂದಾವನದ ಡೀಟೇಲ್ಸ್ನು ಕೂಡ ಅಲ್ಲೇ ಹಾಕ್ಯಾರ. ಸೊ ಅಪ್ಪಣ್ಣಾಚಾರ್ಯರ ಮನೆ ನೋಡಿಕೊಂಡು ನಾವು ನಮ್ಮ ಜರ್ನಿನ ಧಾರವಾಡ ಕಡೆ ಸ್ಟಾರ್ಟ್ ಮಾಡಿದ್ವಿ. ಒಂದು 5:30 ಏನೋ ಆಗಿತ್ತು ನಾವು ಬಿಟ್ಟಾಗ. ನೆಕ್ಸ್ಟ್ ಸಿಂಧನೂರು ಸಮೀಪ ಬಂದು ನಾವು ಊಟ ಮಾಡಿಕೊಂಡು ಧಾರವಾಡ ರೀಚ್ ಆಗಿದ್ವಿ. ಇದು ಏನಂತಂದ್ರೆ 2 ದಿನದ ನಮ್ಮ ಟ್ರಿಪ್ ಲಾಗ್ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡಿದ್ವಿ. ಹೆಂಗೆ ಧಾರವಾಡ ಸಮೀಪ ಬರತೈತಿ, ಚರಿನೂ ಕೂಡ ಆ್ಯಕ್ಟಿವ್ ಆಗಾಕತ್ತಿದ್ಲು. ಇಲ್ಲೇ ಸಿಂಧನೂರಾಗೇನು ನಾವು ಊಟ ಮಾಡೋಕೆ ಒಂದು ದಾಬಾ ಸೈಡ್ ನಿಂತಿದ್ವಿ ಅಲ್ಲ, ಅಲ್ಲೇ ಮಕ್ಕಳು ಆಟ ಭಾರಿ ಮಸ್ತ್ ಆಡಿದ್ರೆ. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ಟೋಟಲಿ ಹೇಳಬೇಕಂದ್ರೆ ನಮ್ಮದು ಈ 2 ದಿನ ಟ್ರಿಪ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ. ಸೊ ನಾವು ಸಿಂಧನೂರು ಬಿಟ್ಟು ಧಾರವಾಡ ರೀಚ್ ಆದಾಗ ರಾತ್ರಿ 2 ಗಂಟೆ ಏನೋ ಆಗಿತ್ತು. ಟೋಟಲಿ ನಾವು ಟ್ರಿಪ್ನ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮ ಡ್ರೀಮ್ ಅಂದ್ರೆ ಮಂತ್ರಾಲಯ ಹೋಗ್ಬೇಕಂಥೇಳಿ 2 ವರ್ಷದಿಂದ ಟ್ರೈ ಮಾಡತ್ತಿದ್ವಿ, ಆಗಿರಲಿಲ್ಲ. ಈಗ ನಮ್ಮ ಡ್ರೀಮ್ನು ಕೂಡ ಫುಲ್ಫಿಲ್ ಆಯಿತು. ನೆಕ್ಸ್ಟ್ ಟ್ರಿಪ್ಪ ಎಲ್ಲಿ ಹೋಗ್ಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೋತಾನೆ ನಾವು ಧಾರವಾಡನ ರೀಚ್ ಆಗೇ ಬಿಟ್ವಿ ನೋಡ್ರಿ. ಸೊ ಧಾರವಾಡ ಸಮೀಪ ಬಂದಂಗೆ ಮಳೆನೂ ಇತ್ತು, ಕಾಮಾಗಿತ್ತು, ಭಾರಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಾನು 2 ದಿನದ ಟ್ರಿಪ್ ಲಾಗ್ನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಇದೇ ಥರ ಲಾಗ್ಸ್ ಬರ್ತಾ ಇರ್ತಾವೆ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇರ್ರಿ ಮತ್ತು ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.